ನೋಡ್ರಿ, ಈ ಕಡೆ ಮೀಟಿಂಗ್ ಮಾಡ್ರಿ, ಈ ಕಡೆ ಕ್ಲೀನ್ ಮಾಡ್ಕೊಳ್ರಿ ಅಷ್ಟೇ. ಇದೇ ಕುರಿನ ವರ್ಷದಡ್ಕೋ ಕೊಡ್ತಿದ್ದು. ಯಾವ್ದಾದ್ರು ನಾಯಿ ಬಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಫಾ ಅನ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ವ್ಯಾಗ್ ಬೆಂಗಳೂರು ವೀಕ್ಲಿ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಮಾಡೋದಕ್ಕೆ ನಮ್ಮ ಊರಿಗೆ ಬಂದಿದ್ದೀನಿ. ಸೊ ಬನ್ನಿ, ನಮ್ಮ ಊರನ್ನ ತೋರಿಸ್ತೀನಿ ನಿಮಗೆ. ಇವತ್ತಿನ ಈ ವೀಕ್ಲಿ ವ್ಲಾಗ್ ಮಾಡೋದಕ್ಕೆ ನಾನು ಹೊರಟಿದ್ದೆ ಫಸ್ಟ್ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ. ಅಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ನಾನು ಹೊರಟಿದ್ದೆ ನಮ್ಮ ಊರಿಗೆ. ನೋಡ್ರಿ, ನೋಡ್ತಾ ಇರ್ಬೋದು ನೀವು, ಇದೇನೆ ಕರ್ನಾಟಕ ತಮಿಳುನಾಡು ಬಾರ್ಡರ್ ದಾಟಿ ಒಂದ್ ಪ್ಲೇಟ್ ಪಾನಿಪುರಿ ತಿನ್ಕೊಂಡು ಸೀದಾ ಹೊರಟಿದ್ದೆ ನಮ್ಮ ಊರಿನ ಕಡೆಗೆ. ಊರಿಗೆ ಹೋಗೋಷ್ಟರಲ್ಲಿ ನೈಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಅಲ್ಲಿ ನಮ್ಮ ಊರಲ್ಲಿ ನೈಟ್ ದೇವಸ್ಥಾನದಲ್ಲಿ ಭಜನೆ ಕೇಳಿದೆ. ಸರಿ ಆಯ್ತು ಅಂತ ನೈಟ್ ಮಲಗಿ ಬೆಳಗ್ಗೆ 4:15 ಎಲ್ಲ ಎದ್ದು ತೋಟದ ಕಡೆಗೆ ಹೋಗ್ತಾ ಇದ್ವಿ. ಇವ್ನು ನೋಡ್ರಿ ಸೇಫ್ಟಿಗೆ ಕೋಲೆಲ್ಲ ತಗೊಬಂದವನೆ. ನಮ್ ತಾತ ಅವರು ಕುರಿ ತರಕ್ ಹೋಗಿದ್ರು, ನಾವು ತೋಟದ ಬಂದ್ರಿ. ಇಲ್ಲಿ ಬಂದ್ ನೋಡಿದ್ರೆ ವಿಚಿತ್ರ ಪ್ರಾಣಿಗಳಿತ್ತು. ಫೈನಲಿ ನೋಡ್ರಿ ಕುರಿ ಬಂತು. ಕುರಿದು ತಲೆ ಕಾಳು ಸುಡೋದಿಕ್ಕೆ ನಾವು ಬೆಂಕಿ ರೆಡಿ ಮಾಡ್ಕೊಂತ ಇದ್ವಿ. ನೋಡ್ರಿ ಕುರಿ ತಲೆ ಸುಡ್ತಾ ಇದೀವಿ. ಕುರಿ ಎಲ್ಲ ಕಟ್ ಮಾಡೋಷ್ಟರಲ್ಲಿ ಬೆಳಗ್ಗೆ 6:15 ಆಗೋಗಿತ್ತು. ವಾರಕ್ಕೊಂದ್ಸತಿ ಈ ತರ ಹಳ್ಳಿ ಕಡೆ ಬಂದ್ಬಿಡ್ಬೇಕು. ಒಳ್ಳೆ ಮೀಟಿಂಗ್ ಸ್ಪಾಟ್ ಇದು. ಬೆಳಗ್ಗೆ ಬಂದು ಮೀಟಿಂಗ್ ಮಾಡಕ್ಕೆ ಒಳ್ಳೆ ಜಾಗ ಇದು. ವರ್ಷದಡ್ಗೆಲ್ಲ ಮಾಡಿದ್ದೆಲ್ಲ ಮುಗಿದ್ಮೇಲೆ ಹಂಗೆ ತೋಟದಿಂದ ಎಳ್ನೀರು ತಂದಿದ್ವಿ. ಸೊ ಹಂಗೆ ಒಂದೊಂದು ಎಳ್ನೀರು ಕುಡ್ಕೊಂಡು ನಾವು ಸೀದಾ ಹೊರಟಿದ್ದೆ ಮತ್ತೆ ಮೀಟಿಂಗ್ ಸ್ಪಾಟ್ಗೆ. ಇದೇ ಸ್ಪಾಟು, ಇದೇ ಜಾಗ, ಇದೇ ನೀರು. ಸೊ ನೋಡಿದ್ರಲ್ಲ, ಇಷ್ಟು ಇವತ್ತಿನ ಈ ವೀಕ್ಲಿ ವ್ಲಾಗು. ನೆಕ್ಸ್ಟ್ ವೀಕು ಇನ್ನೊಂದು ವೀಕ್ಲಿ ವ್ಲಾಗ್ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.